पूजावसानसमये दशवक्त्रगीतम् यः शम्भुपूजनमिदं पठति प्रदोषे प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे नमो भूतनाथं नमो देवदेवं नमः कालकालं नमो दिव्यतेजं नमः कामभस्मं नमः शान्तशीलं भजे पार्वती वल्लभं नीलकण्ठ ಎಲ್ಲಿಗೆ ಓಡೋಗ್ತಿದ್ದೀರಾ? ಬಿಟ್ಬಿಡ್ರಪ್ಪ ನಮ್ಮನ್ನ, ಬಡಪಾಯಿಗಳು ನಾವು. ಎಲ್ಲಿಗೆ ಹೋಗ್ತೀರಂತ ಬೊಗಳ್ರಲ್ಲಿ? ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ದೇವಸ್ಥಾನಕ್ಕೆ ಯಾರು ಪ್ರವೇಶ ಇಲ್ಲ, ನಡಿ ಇಲ್ಲಿಂದ. ಯಾಕೆ ಪ್ರವೇಶ ಇಲ್ಲ? ನಿಮಗೆ ಯಾಕೆ ಅದೆಲ್ಲ? ಅಮ್ಮನವ್ರ ಅಪ್ಪನೇ ಆಗಿದೆ. ಆ ಕಡೆ ರಸ್ತೆ ಮುಚ್ಚಿದೀವಿ, ನಡೀರಿ ಇಲ್ಲಿಂದ. ಶಿವರುದ್ರಪ್ಪನವರೇ ನಮ್ಮನ್ನು ಕಳಿಸ್ಕೊಟ್ಟಿರೋದು ದೇವಸ್ಥಾನಕ್ಕೆ ಹೋಗಿ ಕನಕಾಂಬರಿ ಅಮ್ಮವ್ರನ್ನ ನೋಡ್ಕೊಂಡು ಬಾ ಅಂತ. ರುದ್ರಪ್ಪ ಹೇಳೋದಷ್ಟೇ, ಅವ್ರ ಅಪ್ಪ ಹೇಳೋದಷ್ಟೇ, ಗುಡಿ ಪ್ರವೇಶ ಇಲ್ಲ. ಇಲ್ಲಿ ನೋಡಿ, ಇದರಲ್ಲಿ ವಿಗ್ರಹ ಇದೆ. ವಿಗ್ರಹ ಸಿಕ್ಕಿದ ಮೇಲೆ ತಲುಪಿಸ್ಬೇಕು ಅಂತ ಕನಕಾಂಬರಿ ಅಮ್ಮವರೇ ಹೇಳಿದ್ದಾರೆ. ಅದಕ್ಕೆ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದೀವಿ. ಅವರೇ ಹೇಳಿದ್ರಾ? ಹೌದು, ನಾನು ರುದ್ರಪ್ಪನವ್ರ ಮನೇಲಿ ಇರ್ತೀನಲ್ಲ, ನೀವು ನೋಡಿದ್ದೀರಲ್ಲ. ಸರಿ, ಅಮ್ಮನವ್ರು ಕೇಳ್ಕೊಬಿಡ್ತೀನಿ, ಇಲ್ಲೇ ರೀ. ओंकारबिंदु संयुक्तं नित्यं ध्यायन्ति योगिनः कामदं मोक्षदं तस्मादोंकाराय नमो नमः। ओंकारबिंदु संयुक्तं नित्यं ध्यायन्ति योगिनः कामदं मोक्षदं तस्मादोंकाराय नमो नमः। ओंकाराय नमो नमः। ಇದೇನಿದು ಮಾಯೆ? ಒಂದಾದ ಮೇಲೆ ಒಂದು ವಿಗ್ರಹಗಳು ಉದ್ಭವವಾಗ್ತಾನೆ ಇದೆಯಲ್ಲ. ಇದು ನಿಲ್ಲೋ ತರ ಕಾಣ್ತಾ ಇಲ್ಲ. ಅಸಂಖ್ಯ ವಿಗ್ರಹಗಳ ಉದ್ಭವದ ಪ್ರಾರಂಭಿಕ ಹಂತ ಇದು. ಇನ್ನು ನಾವು ಕಾಲಹರಣ ಮಾಡೋ ಹಾಗಿಲ್ಲ, ಸಮಯ ಮೀರ್ ಹೋಗ್ತಾ ಇದೆ. ಕನಕಾಂಬರಿ ಅವರು ಹೇಳಿದಾಗೆ ಆದಷ್ಟು ಬೇಗ ಎಲ್ಲಾ ವಿಗ್ರಹಗಳನ್ನು ಒಂದೊಂದಾಗಿ ಶಿವಲಿಂಗದ ನೆತ್ತಿ ಮೇಲೆ ಇಟ್ಟು ನೋಡಿದ್ರೆ ಅಸಲಿ ವಿಗ್ರಹ ಯಾವುದು ಅಂತ ಗೊತ್ತಾಗ್ತದೆ. ಹೌದು, ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಮಾಮಣಿಕಣ್ಣ, ಮುಂದೇನು ಮಾಡೋದು? ಇಲ್ಲಿಂದ ತಪ್ಪಿಸ್ಕೊಳ್ಳೋದೆ? ಇಲ್ಲಾಂದರೆ ಈ ರಾಕ್ಷಸರೆಲ್ಲ ಸೇರಿ ದೇವಿಕನ ಜೊತೆ ನನ್ನ ಮದುವೆ ಮಾಡಿಬಿಡ್ತಾರೆ. ಇಲ್ಲ, ಚಾಜಿನೇ ನನ್ನ ಹೆಂಡತಿ. ಇಲ್ಲಿಂದ ತಪ್ಪಿಸ್ಕೋಬೇಕು, ನಾನು ತಪ್ಪಿಸ್ಕೋಬೇಕು. ದೇವಿಕಮ್ಮನರೇ, ದೇವಿಕಮ್ಮನರೇ, ಏನೋ ನಿಂದು ಕತ್ತೆ
ಮುಚ್ಕೊಂತ ಇದ್ಯಾ? ನಿಮ್ಮನ್ನ ಯಜಮಾನ್ರು ಕರ್ಕಮ್ಮ ಅಂತ ಹೇಳಿದ್ದಾರೆ. ಅವರು ದಕ್ಷಿಣಾಥನ ದೇವಸ್ಥಾನದಲ್ಲಿದ್ದಾರೆ. ವಿಗ್ರಹದೇನೋ ಗೊಂದಲ ಆಗಿದೆ ಅಂತೆ. ನೀವು ಬಂದು ಅಸಲಿ ವಿಗ್ರಹ ಯಾವುದು ಅಂತ ಗುರುತಿಸ್ಬೇಕಂತೆ. ನಾನೇನೋ ಬಂದು ಗುರುತಿಸೋದು? ದೇವಸ್ಥಾನದಲ್ಲಿ ನೀವು ಕೊಟ್ಟಿರೋಂಥ ವಿಗ್ರಹ ಇನ್ನೂ 106 ಇದೆಯಂತೆ. ಅದರಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅಂತ ನೀವೇ ಬಂದು ಗುರುತಿಸ್ಬೇಕಂತೆ. ಅಸ್ಲಿ ಯಾವುದು ನಕಲಿ ಯಾವುದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇದ್ದಿದ್ದ ವಿಗ್ರಹ ನಾನು ಕೊಟ್ಟಿದ್ದೀನಿ ಅಷ್ಟೇ. ಯಾವುದಕ್ಕೂ ನೀವೇ ಬಂದರೆ ಒಳ್ಳೇದು ಅಂತ ಯಜಮಾನ್ರು ಹೇಳಿ ಕಳಿಸಿದ್ದಾರೆ. ನಾನು ಯಾಕೋ ಬರಬೇಕು? ನಾನು ಬರೋದಿಲ್ಲ. ನನ್ನ ಮುಂದಿನ ಕೆಲಸ ಏನಿದ್ರು ಬಂಗಾರಿ ಜೊತೆ ಮದುವೆ, ಅದ್ರ ತಯಾರಿ ಆಗಬೇಕು. ನನಗೆ ಬೇಕಾದಷ್ಟು ಕೆಲಸ ಇದೆ, ಬರೋಕ್ಕಾಗಲ್ಲ. ಅದನ್ನ ಹೋಗಿ ಅಪ್ಪಂಗೆ ಹೇಳು, ಹಾಗೆ ಅವ್ರಿಗೆ ಬೇಗ ಬರಕ್ಕೆ ಹೇಳು. ಸರಿ ಅಮ್ಮನರೆ, ಹೇಳ್ತೀನಿ. ಮಣಿಕಂಠ, ಕೊಡಿ. ಇನ್ನೊಂದು ವಿಗ್ರಹ ನೋಡಿದ್ವಲ್ಲ, ಅದನ್ನು ತಗೊಂಡ ಬಾ. ಮಣಿಕಂಠ, ಇಲ್ಲಿ ನೋಡ್ಬಾ. ಶಾಸ್ತ್ರಿಗಳೇ, ಕನಕಾಂಬ್ರಿಯವರೇ, ಗರ್ಭಗುಡಿ ತುಂಬಾ ವಿಗ್ರಹನೇ ತುಂಬ ಹೋಗ್ಬಿಟ್ಟಿದೆ. ಎಲ್ಲ ವಿಗ್ರಹನೂ ಒಂದೊಂದಾಗಿ ಶಿವಲಿಂಗದ ನೆತ್ತಿ ಮೇಲೆ ನೋಡೋದಕ್ಕೆ ಸಮಯ ಸಾಲದು, ದಿನಗಳು ಬೇಕಾದಕ್ಕೋಸ್ಕರ. ನೋಡಿ, ಪೂಜಾ ಸಮಯ ಮೀರು ಹೋಗ್ಬಿಡುತ್ತೆ. ಏನು ಮಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ, ನೀವೇ ಹೇಳಬೇಕು. ನಂಗೂ ಯಾವುದು ಅರ್ಥ ಆಯ್ತಾ ಇಲ್ಲ ಐನೋರೆ. ದಕ್ಷಿಣನಾಥ, ನೀನೇ ಕಾಪಾಡಬೇಕು. ಮಣಿಕಂಠ, ಒಂದು ವೇಳೆ ಏನಾದರೂ ಆ ನಿಧಿ ನನಗೆ ಸಿಗದೆ ಹೋದ್ರೆ ನಾನು ಸುಮ್ಮನೆ ಇರೋಳಲ್ಲ. ಇಡೀ ಆರ್ಯಾಂತಪುರನೇ ಸುಟ್ಟಾಕ್ಬಿಡ್ತೀನಿ. ಹೌದು, ಜಾಜಿ ಹೇಳ್ತಿರೋ ಸರಿ. ನೀನು ವಿಗ್ರಹ ಕೊಟ್ರೆ ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳ್ದೆ. ನೀನು ಅವಳ ಪರನೇ ಮಾತಾಡ್ತೀಯಾ? ನಿನ್ನ ವಿಗ್ರಹ ಸಿಗದೆ ಹೋದ್ರೆ ನಿನಗೆ ದಿಗ್ಬಂಧನ ಮಾಡ್ತೀನಿ.